ಲೋಕೋಪಯೋಗಿ ಖಾತೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದನಿಗೆ ಇಡಿ ಶಾಕ್ ಅನ್ನು ಕೊಟ್ಟಿದೆ. ನಿನ್ನೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ತಲಾಶನ್ನ ಮಾಡ್ತಾ ಇದ್ದಾರೆ. ಇವತ್ತು ಎರಡನೇ ದಿನ. ಇವತ್ತು ಕೂಡ ಮಂಜುನಾಥ್ ನಿವಾಸದಲ್ಲಿ ಶೋಧ ಕಾರ್ಯಾಚರಣೆಯನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ವೈ ಮಂಜುನಾಥ್ ಮನೆಯಲ್ಲಿ ಶೋಧ ಮುಂದುವರೆದಿದೆ. ಬೆಳಗಾವಿ ಅಬಕಾರಿ ಹೆಚ್ಚುವರಿ ಆಯುಕ್ತರಾಗಿ ವೈ ಮಂಜುನಾಥ್ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ನಿನ್ನೆಯಿಂದ ಮನೆ ಬಿಟ್ಟು ಹೊರಗೆ ಬಂದಿಲ್ಲ ಇಡಿ ಅಧಿಕಾರಿಗಳು. ಮನೆಗೇನೆ ಊಟ ತಿಂಡಿಯನ್ನು ತರಿಸಿಕೊಂಡು ಶೋಧ ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಮಂಜುನಾಥ್ ಪತ್ನಿ ಮತ್ತು ಕುಟುಂಬಸ್ಥರು ಮನೆಯಲ್ಲಿಯೇ ಇದ್ದಾರೆ. ಎರಡನೇ ದಿನ ಇವತ್ತು. ಸತತ 24 ಗಂಟೆಯಿಂದಲೂ ಕೂಡ ಈ ಕಾರ್ಯಾಚರಣೆ ನಡೀತಾನೇ ಇದೆ. ಪುಣೆ ಸೇರಿದಂತೆ ಕರ್ನಾಟಕ, ಬೆಳಗಾವಿ ಸೇರಿದಂತೆ ಹಲವು ಕಡೆಗಳಲ್ಲಿ ಏಕಕಾಲಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರೇಡ್ ಮಾಡಿದ್ರು. ಲೋಕೋಪಯೋಗಿ ಖಾತೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ, ಮಾಜಿ ಸಂಸದ ದೇವೇಂದ್ರಪ್ಪ ಅವರ ಪುತ್ರ, ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂತಹ ಮಂಜುನಾಥ್ಗೆ ಇಡಿ ಶಾಕ್ ಅನ್ನು ಕೊಟ್ಟಿದೆ. 24 ಗಂಟೆ ಆಯಿತು. ಶೋಧವನ್ನು ಮುಂದುವರಿಸ್ತಾನೆ ಇದ್ದಾರೆ ಇಡಿ ಅಧಿಕಾರಿಗಳು. ಮನೆಯಲ್ಲಿ ಬೇನಾಮಿ ಬಾರ್ ಲೈಸೆನ್ಸು, ಅಗ್ರಿಮೆಂಟ್ ಪತ್ರ ಎಲ್ಲ ಸಿಗ್ತಾ ಇದೆಯಂತೆ. ಅಕ್ರಮ ಆಸ್ತಿಯ ದಾಖಲೆ, ಚಿನ್ನಾಭರಣ ಹಾಗೂ ಬೆಳ್ಳಿ ಕೂಡ ಪತ್ತೆಯಾಗಿದೆಯಂತೆ. ನಿನ್ನೆ ಬೆಳ್ಳಂಬೆಳಗ್ಗೆ 5:30ಕ್ಕೆ ರೇಡ್ ಮಾಡಿದ್ರು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಬೆಳಗಾವಿಯ 6 ಕಡೆ ಸೇರಿ ರಾಜ್ಯದ 10 ಕಡೆಗಳಲ್ಲಿ ಏಕಕಾಲಕ್ಕೆ ಇಡಿ ರೇಡ್ ಆಗಿತ್ತು. ಇವತ್ತಿಗೂ ಕೂಡ ಮಂಜುನಾಥ್ ನಿವಾಸದಲ್ಲಿ ಈ ಕ್ಷಣದವರೆಗೂ ಕೂಡ ರೇಡನ್ನು ಮುಂದುವರಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಲವು ಕಡತಗಳನ್ನು ಪರಿಶೀಲಿಸುವಂತಹ ಕೆಲಸ ಆಗಿದೆ. ಡೀಟೇಲ್ಸ್ ಕೊಡೋದಕ್ಕೆ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಏನಾಗ್ತಾ ಇದೆ ಇಡಿ ರೇಡ್ ಸಂದರ್ಭದಲ್ಲಿ? ಪ್ರೇಮ್, ಬಹಳಷ್ಟು ಕಡೆ ಏನು ರೇಡ್ ಮಾಡಿರುವಂತದ್ದು, ಮತ್ತೆ ಈಗೇನು ಬೆಳಗಾವಿ ನಗರದಲ್ಲಿ 6 ಕಡೆ ಮಾಡಿದ್ರು, ಎಲ್ಲೂ ಕೂಡ ಒಂದಿಷ್ಟು ಮಾಹಿತಿಗಳನ್ನ ತೆಗೆದುಕೊಂಡು ಯಾವುದೇ ಏನು ಇನ್ಫಾರ್ಮೇಶನ್ ಹೊರಗಡೆ ಹಾಕ್ತಾ ಇಲ್ಲ ಅಧಿಕಾರಿಗಳು. ಈಗ ಮತ್ತೆ ಒಂದು ಕಂಟಿನ್ಯೂ ಆಗಿದೆ ಅಂತ ಮಾಹಿತಿ ಬಂದಿದ್ರು ಬಿಟ್ರೆ ಹೊರಗಡೆ ಯಾವುದೋ ಅವ್ರ ವೆಹಿಕಲ್ಗಳು ಕಾಣ್ತಾ ಇಲ್ಲ. ಹೀಗಾಗಿ ಬಹುಶಃ ಕಂಟಿನ್ಯೂ ಆಗಿದೆಯಾ ಅಥವಾ ಕ್ಲೋಸ್ ಮಾಡಿದ್ರು ಕೂಡ ಇನ್ನೂ ಮಾಹಿತಿ ತಗೊಳ್ಬೇಕಾಗಿರುವಂತದ್ದು. ಯಾಕಂದ್ರೆ ನಿನ್ನೆಯಿಂದ ಕಂಟಿನ್ಯೂಸ್ ಆಗಿದ್ದಂತ ವೆಹಿಕಲ್ಗಳು ಈಗ ಮನೆ ಮುಂದೆ ಕಾಣ್ತಾ ಇಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.